ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನಾನು ನಿನ್ನೊಂದು ವಿಚಾರ ಹೇಳ್ತೀನಿ. ನೀನು ಮುಕ್ತ ಮನಸ್ಸಿಂದ ಕೇಳ್ಕೋಬೇಕು, ಬೇಜಾರು ಮಾಡು. ಏನ್ರಿ, ನಿಮ್ಮ ಮಾತಿಗೆ ನಾನು ಯಾವತ್ತಾದ್ರೂ ಬೇಜಾರು ಮಾಡ್ಕೊಂಡಿದ್ದೀನ? ಅದೇನು ಹೇಳಿ. ಲಕ್ಷ್ಮಿ, ಇಷ್ಟು ವರ್ಷ ನಿಮ್ಮ ಅಣ್ಣನ ವಿಚಾರದಲ್ಲಿ ಅದೇನೋ ಒಂಥರ ದ್ವೇಷ ಬೆಳೆಸ್ಕೊಂಡು ಬಂದ್ಬಿಟ್ಟಿದೆ. ಅಂದ್ರೆ ಅವ್ರು ಮಾಡಿ ಸರಿ ಅಂತ ನಾನು ಹೇಳ್ತಿಲ್ಲ. ಅವರು ನಮ್ಮ ಜೊತೆ ಕೆಟ್ಟ ನಡ್ಕೊಂಡಿದ್ದಾರೆ, ನಿಮ್ಮಣ್ಣ ನನ್ನ ಮೇಲೆ ಕೈ ಮಾಡಿದ್ದಾರೆ, ಎಲ್ಲ ನಿಜ. ನೀನು ಸಹ ಅವ್ರ ಮುಖದ ಮೇಲೆ ಸವಾಲು ಹಾಕಿ ಬಂದಿದ್ಯಾ. ಎಷ್ಟೇ ಕಷ್ಟ ಆದ್ರೂ ಲಕ್ಷ್ಮೀ ನಿವಾಸ ಕಟ್ಟೆ ಕಟ್ಟಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ, ನನ್ನ ಮೇಲೆ ನಿಮಗೂ ನಂಬಿಕೆ ಇದೆ. ಅವರಿಂದ ನಾವು ಯಾವ ನಿರೀಕ್ಷೆನೂ ನಾವು ಮಾಡ್ತೇವೆ. ಹಾಗಂದ ಮೇಲೆ ನಾವು ಈ ದ್ವೇಷ ಯಾಕೆ ನೀನು ನಿನ್ನ ತವ್ರ ಮನೆಗೆ ಹೋಗಿ ಬರ್ಬೇಕು ಲಕ್ಷ್ಮಿ. ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ಲಕ್ಷ್ಮಿ, ಇನ್ನು ಎಷ್ಟು ದಿನ ಅಂತ ಈ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಕೊರತೀಯ? ನಾವೇನ್ ಚಿಕ್ಕವ್ರ? ನಮಗ್ ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು. ಲಕ್ಷ್ಮಿ, ನನಗೆ ನೀನು ನಿನ್ನ ತವ್ರ ಮನೆಗೆ ಹೋಗ್ಬೇಕು. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ನಿಮ್ಮ ತಂದೆ ಜೊತೆ ಮಾತಾಡ್ಬೇಕು ಲಕ್ಷ್ಮಿ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಮಗಳ ಜೊತೆ ಮಾತಾಡ್ಬೇಕು ಅಂತ ಅವ್ರಿಗೆ ಆಸೆ ಇರಲ್ಲ. ವೆಂಕಿ, ಏನಪ್ಪ ಇಲ್ಲಿ, ಹೇಗಿದ್ಯಾ? ರೀ, ನಾನೇ ವೆಂಕಿನ ಬರಕ್ ಹೇಳಿದ್ದು. ಹೌದಾ? ಯಾಕೆ ಲಕ್ಷ್ಮಿ? ಅದೇ ಮೊನ್ನೆ ಬ್ಯಾಗ್ ಕೊಟ್ಟು ಕಳ್ಸಿದ್ನಲ್ಲ, ಆ ಮನೇಲಿ ಯಾರು ಇದ್ರು ಏನೇನು ಅಂತ ತಿಳ್ಕೊಳಕಷ್ಟೇ. ವೆಂಕಿ, ನೀನ್ ಅವ್ರ ಮನೆಗೆ ಬ್ಯಾಗ್ ಕೊಡಕ್ ಹೋಗಿದ್ಯಲ್ಲ, ಆ ಮನೇಲಿ ಯಾರಿದ್ರು? ಮೀಸೆ ವಯಸ್ಸಾದವರು ಅವ್ರು ಇರ್ಲಿಲ್ವಾ? ವೆಂಕಿ, ಏನಿಲ್ಲಪ್ಪ, ಸರಿ ನೀವು ಹೊರಡಿ. ಹುಷಾರ್ ಮಚ್ಚಲ್ವಿ? ಆಯ್ತಪ್ಪ. ಲಕ್ಷ್ಮಿ, ಕೂತ್ಕೋ. ನೋಡಿದ್ಯಾ, ಅವ್ರ ಬಗ್ಗೆ ಇನ್ನೂ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇದೆ. ಪ್ರತಿಯೊಬ್ಬರನ್ನು ಹೇಗೆ ವಿಚಾರಿಸ್ಕೊಂಡೆ ನೋಡು. ಇದರಿಂದನೇ ಗೊತ್ತಾಗುತ್ತೆ ತವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಯಾತಕ್ಕೆ ಇಷ್ಟು ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ನಿನಗೆ ನೀನ್ ಮೋಸ ಮಾಡ್ಕೊಳ್ತಿದ್ಯಾ? ನಾವೇನು ಸೋತ್ವಿ ಅಂತ ಅನ್ಕೋಬೇಕಾಗಿಲ್ಲ. ಅಷ್ಟೆಲ್ಲ ಹಾರಾಡ್ದಂತ ನಿಮ್ಮ ಅಣ್ಣನೇ ಎಲ್ಲವನ್ನ ಮರೆತು ಮನೆ ಬಾಗಿಲಿಗೆ ಬಂದಿದ್ದಾರೆ. ಅವರು ಒಂದು ಹೆಜ್ಜೆ ಮುಂದೆ ಇಟ್ಟ ಮೇಲೆ ನಾವು ಒಂದು ಹೆಜ್ಜೆ ಮುಂದೆ ಇಡೋಣ, ಸಂಬಂಧ ಸರಿ ಮಾಡ್ಕೊಳ್ಳೋಣ. ಇದರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಜೊತೆ, ಅತ್ತಿಗೆ ಜೊತೆ, ಅದರಲ್ಲೂ ನಿಮ್ಮ ತಂದೆ ಜೊತೆ ನೀನು ಮಾತಾಡಬೇಕು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ